ಮೊದಲ ಪಟ್ಟಿಯಲ್ಲಿ ಹಿರಿಯ ಶಾಸಕರಿಗೆ ಮಣೆ ಹಾಕಿದ್ದ ಹೈಕಮಾಂಡ್. ಎರಡನೇ ಪಟ್ಟಿಯಲ್ಲಿ ಯಾವ್ಯಾವ ಶಾಸಕರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ? ಡಿಕೆ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಡಿಕೆಗೆ ಜೈ ಅಂತಾರೋ ಸಿದ್ದರಾಮಯ್ಯಗೆ ಜೈ ಅಂತಾರೋ ಹೈಕಮಾಂಡ್? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಈಗಾಗಲೇ ಅಧಿಕಾರವನ್ನ ವಹಿಸಿಕೊಂಡು ಒಂದು ವಾರ ಕಳೆದಿರುವಂತಹದ್ದು. ಇನ್ನು ಅವರ ಸಚಿವ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಅವರು ಸೇರಿ ಒಟ್ಟು 14 ಜನ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿರುವಂತಹದ್ದು. ಮೊದಲ ಪಟ್ಟಿಯಲ್ಲಿ ಹಿರಿಯ ಶಾಸಕರಿಗೆ ಮಣೆ ಹಾಕಿರುವಂತಹದ್ದು. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಜೊತೆಗೆ ಬೈರತಿ ಸುರೇಶ್ ಅವರು, ಹೀಗೆ ಹಲವು ಹಿರಿಯರಿಗೆ, ಅದರಲ್ಲಿ ಹಿತೇಂದ್ರ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಸೊ ಒಟ್ಟು 13 ಜನ ಶಾಸಕರಿಗೆ ಈಗಾಗಲೇ ಸಚಿವ ಸ್ಥಾನವನ್ನ ಕೊಟ್ಟಿರುವಂತಹದ್ದು. ಈಗ ಎರಡನೇ ಪಟ್ಟಿ, ಇನ್ನೂ ಕೂಡ 20 ಜನ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಲಿಕ್ಕೆ ಅವಕಾಶ ಕೂಡ ಇರುವಂತಹದ್ದು. ಈಗ ಎರಡನೇ ಪಟ್ಟಿ ಈಗ ಸಿದ್ಧವಾಗಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಎರಡನೇ ಪಟ್ಟಿ ಈಗ ಸಿದ್ಧವಾಗಿದೆ. ಯಾರ್ಯಾರಿಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ, ಯಾರ್ಯಾರ ಮತ್ತೆ ಹೊಸಬರಿಗೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಅದೆಲ್ಲವನ್ನು ಕೂಡ ನಾನು ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಸ್, ಡಿ ಕೆ ಶಿವಕುಮಾರ್ ಅವರು ಅವರ ಕನಸು ಕೊನೆಗೂ ಈಡೇರಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಿರುವಂತಹದ್ದು. ರಾಜ್ಯದ 25ನೇ ಸಿಎಂ ಆಗಿದ್ದಾರೆ. ಅಧಿಕಾರವನ್ನ ವಹಿಸಿಕೊಂಡ ದಿನದಿಂದಲೂ ಕೂಡ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಏರ್ತಲೇ ಇದೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರ ಮನೆ ಹತ್ರ ಹೋಗಿ ನಮಗೂ ಕೂಡ ಒಂದು ಚಾನ್ಸ್ ಕೊಡಿ, ಸಿದ್ದರಾಮಯ್ಯ ಅವರ ಹತ್ರ ಮನೆ ಹತ್ರ ಹೋಗಿ ನಮಗೂ ಕೂಡ ಒಂದು ಚಾನ್ಸ್ ಕೊಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಹೋಗಿ ಸರ್ ನಮಗೂ ಕೂಡ ಒಂದು ಚಾನ್ಸ್ ಕೊಡಿ ಅಂತಂತೇಳಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ? ಸಿದ್ದರಾಮಯ್ಯ ಅವರ ಬಣದ ಶಾಸಕರಿಗೆ ಹೈಕಮಾಂಡ್ ಜೈ ಅನ್ನುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಶಾಸಕರಿಗೆ ಹೈಕಮಾಂಡ್ ಜೈ ಅನ್ನುತ್ತಾ? ಎಸ್, ಈಗ ಆ ವಿಚಾರವನ್ನ ನಾನು ನಿಮ್ಗೆ ಹೇಳ್ತೀನಿ. ಈಗಾಗಲೇ 20 ಜನ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡುವಂತಹ ಒಂದು ಅವಕಾಶ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದೆ. ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರ ಹೆಸರನ್ನ ಉಲ್ಲೇಖ ಮಾಡ್ತಾರೆ ಅವರಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ, ಅಥವಾ ಸಿದ್ದರಾಮಯ್ಯ ಅವರು ಹೇಳಿದಂತಹ ಶಾಸಕರಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ, ಅಥವಾ 50-50 ಇಬ್ಬರಿಗೂ ಕೂಡ ಬೇಜಾರಾಗಬಾರ್ದು ಅಂತೇಳಿ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬೇಜಾರಾಗಬಾರ್ದು, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬೇಜಾರಾಗಬಾರ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ 50-50 ಆಗಿ ಸಮಾನವಾಗಿ ಹಂಚಿಕೆಯನ್ನ ಮಾಡುತ್ತಾ. ಇನ್ನು 50-50 ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 3 ಭಾಗ ಮಾಡ್ಬೇಕಾಗುತ್ತೆ. ಒಂದು ಸಿದ್ದರಾಮಯ್ಯ ಅವರ ಕೋಟ, ಎರಡನೇದು ಡಿ ಕೆ ಶಿವಕುಮಾರ್ ಅವರ ಕೋಟ, ಮೂರನೇದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟ, ನಾಲ್ಕನೇದು ಹೈಕಮಾಂಡ್ ಕೋಟ. ಒಟ್ಟು 4 ಕೋಟಗಳಿದಾವೆ ಇಲ್ಲಿ. ಈ 4 ಕೋಟೆಗಳನ್ನ ಯಾವ ರೀತಿಯಾಗಿ ಹೈಕಮಾಂಡ್ ನಿಭಾಯಿಸುತ್ತೆ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಒಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಮತ್ತೊಬ್ಬರಿಗೆ ಬೇಜಾರಾಗುತ್ತೆ. ಸೊ ಈಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದನ್ನ ಹೈಕಮಾಂಡ್ ಹಾಗೂ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ? ಎಸ್, ಈಗಾಗಲೇ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತೇಳಿ, ನನಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಮಾಗಡಿ ಶಾಸಕರಾಗಿರುವಂತಹ ಎಸ್.ಸಿ. ಬಾಲಕೃಷ್ಣ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಅವರು ದೇವೇಗೌಡರವರ ಬಗ್ಗೆ ಮಾತನಾಡ್ತಾ, ದೇವೇಗೌಡರವರ ಕುಟುಂಬದ ಬಗ್ಗೆ ಮಾತನಾಡ್ತಾ, ನಾನು ದೇವೇಗೌಡರ ವಿರೋಧಿ, ಸೊ ನನಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಡ್ಲೇಬೇಕು ನೀವು ಅಂತಂತ ಹೇಳಿ ಈಗಾಗಲೇ ಚಲುವರಾಯಣ ಸ್ವಾಮಿ ಕೂಡ ಬ್ಯಾಟ್ ಬೀಸ್ತಿದ್ದಾರೆ. ಇನ್ನು ಹ್ಯಾರಿಸ್ ಅವರಿಗೆ ಈಗಾಗಲೇ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಬಾರಿ ಗೆದ್ದಂತಹ ಶಾಸಕರು, ಸುಮಾರು 4-5 ಬಾರಿ ಗೆದ್ದಂತಹ ಶಾಸಕರು. ಸೊ ಅವ್ರಿಗೂ ಕೂಡ ಒಂದು ಚಾನ್ಸ್ ಸಿಗಲೇಬೇಕು ಅಂತಂತೇಳಿ ಈಗಾಗಲೇ ಅವರು ಕೂಡ ಟವಲ್ ಹಾಕಿರುವಂತಹದ್ದು. ಅಂದ್ರೆ ಟವಲ್ ಹಾಕಿರೋದು ಅಂತಂದ್ರೆ ನಮಗೂ ಕೂಡ ಒಂದು ಸ್ಥಾನವನ್ನ ಕೊಡಿ ಅಂತೇಳಿ ಅವರು ಕೂಡ ಈಗ ರಿಕ್ವೆಸ್ಟ್ ಮಾಡ್ಕೊಂತಿರೋದು. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಅವರು ಗುರುತಿಸಿಕೊಂಡಿರುವಂತವ್ರು. ಸೊ ಹಾಗಾಗಿ ಅವ್ರಿಗೂ ಕೂಡ ಏನಾದ್ರು ಚಾನ್ಸ್ ಸಿಗುತ್ತಾ? ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೆ ಚಾನ್ಸ್ ಸಿಗುತ್ತಾ? ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ಅವರ ಮೇಲೆ ಬಂದಿರುವಂತಹ ಒಂದು ಅಲಿಗೇಷನ್ ಏನಪ್ಪಾ ಅಂತಂದ್ರೆ, ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಅವರು ಕಾಂಗ್ರೆಸ್ ವಿರುದ್ಧವಾಗಿ ಮತವನ್ನ ಚಲಾಯಿಸಿದ್ರು ಅನ್ನೋ ಒಂದು ಆರೋಪ ಈಗ ಅವರ ಮೇಲೆ ಕೇಳಿ ಬಂದಿರುವಂತಹದ್ದು. ಸೊ ಹಾಗಾಗಿ ಮತ್ತೆ ಏನಾದ್ರೂ ಹೈಕಮಾಂಡ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರಾ ಅಥವಾ ಕೊಡಲ್ವಾ? ಅವರು ಕೂಡ ಈಗ ಅವರ ಫಾಲೋಯರ್ಸ್ ಕೂಡ
ಜಮೀರ್ ಅವರಿಗೆ DCM ಮಾಡಲೇಬೇಕು, ಜಮೀರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಈಗಾಗಲೇ ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡ್ತಿರುವಂತಹದ್ದು. ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ನನಗೆ ಒಂದು ಬಾರಿ ಆದ್ರೂ ಕೂಡ ನೀವು ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಂತೇಳಿ ಅವರು ಕೂಡ ಈಗ ಕೇಳ್ಕೊಂತಾ ಇದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೀಗೆ ಹಲವಾರು ಜನರು ಈಗ ಏನು ತಮಗೂ ಕೂಡ ಮತ್ತೆ ಸಚಿವ ಸ್ಥಾನವನ್ನು ನೀವು ಕೊಡಲೇಬೇಕು ಅಂತೇಳಿ ಕೇಳ್ಕೊಳ್ತಿರೋದು. ಆದ್ರೆ ಹೈಕಮಾಂಡ್ ಯಾರಿಗೆ ಈ ಬಾರಿ 2ನೇ ಪಟ್ಟಿಯಲ್ಲಿ ಅವಕಾಶವನ್ನು ಕೊಡುತ್ತೆ? ಎಸ್, ಇದು ಬಹಳ ಇಂಪಾರ್ಟೆಂಟು. ಈಗಾಗಲೇ 2ನೇ ಪಟ್ಟಿ ಸಿದ್ಧವಾಗಿರುವಂಥದ್ದು. ಜೂನ್ 18ನೇ ತಾರೀಕು ಏನು ಒಂದು ವಿಧಾನ ಪರಿಷತ್ತು ಚುನಾವಣೆ ಇದೆಯಲ್ಲ, ಆ ಒಂದು ಚುನಾವಣೆಯ ಫಲಿತಾಂಶ ಜೂನ್ 18ನೇ ತಾರೀಕು ಬರುತ್ತೆ. ಸೊ ಆ ಒಂದು ಚುನಾವಣೆಯ ಫಲಿತಾಂಶದ ನಂತರ CM DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಸೊ ಅಲ್ಲಿ ದೆಹಲಿಗೆ ಹೋದ ಮೇಲೆ ಯಾರ್ಯಾರಿಗೆ ಯಾವ್ಯಾವ ಜಾತಿಗೆ ಅನುಸಾರವಾಗಿ ಆಯ್ಕೆ ಮಾಡಬೇಕು, ಸಚಿವ ಸ್ಥಾನವನ್ನ ಕೊಡಬೇಕು, ಅದನ್ನ ಜೂನ್ 18ನೇ ತಾರೀಕು ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಈಗಾಗಲೇ ಹೈಕಮಾಂಡ್ ಮತ್ತೆ CM ಅವರ ಮುಂದೆ ಇರುವಂತಹ ಒಂದು ದೊಡ್ಡ ಸವಾಲೇನಪ್ಪಾ ಅಂತಂದ್ರೆ, ಜಾತಿ ಸಮೀಕರಣದ ಆಧಾರದ ಮೇಲೆ, ಅಂದ್ರೆ ಲಿಂಗಾಯತ, ಒಕ್ಕಲಿಗ, ದಲಿತ, OBC ಹಾಗೆ ಅಲ್ಪಸಂಖ್ಯಾತ, ಈ ರೀತಿಯಾಗಿ ಜಾತಿ ಗಣತಿ ಅಂದ್ರೆ ಜಾತಿ ಸಮೀಕರಣದ ಆಧಾರದ ಮೇಲೆ ಆಯಾ ಜಾತಿಗೆ ಅನುಕೂಲ ಆಗುವಂತೆ ನೆಕ್ಸ್ಟ್ 2028ರ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಆಯಾ ಜಾತಿಯ ಆಯಾ ಸಮುದಾಯದ ಒಂದು ಪ್ರಾತಿನಿಧ್ಯವನ್ನ ನಿಭಾಯಿಸುವಂತಹ ಒಬ್ಬ ಶಕ್ತಿ ಯಾರಿಗಿರುತ್ತೆ ಅವರಿಗೆ ಮಾತ್ರ ಸಚಿವ ಸ್ಥಾನವನ್ನ ಕೊಡಬೇಕು ಅಂತೇಳಿ ಈಗ ಹೈಕಮಾಂಡ್ ಮತ್ತೆ DK ಶಿವಕುಮಾರ್ ಅವರು ನಿರ್ಧಾರ ಮಾಡಿರುವಂಥದ್ದು. ಸೊ ಹಾಗಾಗಿ ಈಗ ಲಿಂಗಾಯತ ಮತ್ತೆ ಒಕ್ಕಲಿಗ, ದಲಿತ ಮತ್ತೆ OBC ಈ ಸಮುದಾಯದ ನಾಯಕರನ್ನ ಗುರುತಿಸಿಕೊಂಡು ಆ ಸಮುದಾಯದಲ್ಲಿ ಆ ವ್ಯಕ್ತಿ ಸ್ಟ್ರಾಂಗ್ ಪರ್ಸನ್ ಅಥವಾ ಏನು ಸ್ವಲ್ಪ ಕಡಿಮೆ ವರ್ಚಸ್ಸಿರುವಂತಹ ವ್ಯಕ್ತಿನ, ಈ ರೀತಿಯಾಗಿ ಎಲ್ಲವನ್ನೂ ಕೂಡ ತಾಳೆ ಹಾಕಿ ಹೈಕಮಾಂಡ್ ಈಗ ಒಂದು ನಿರ್ಧಾರಕ್ಕೆ ಬಂದಿರುವಂತಹದ್ದು. ಸೊ ಈಗ 2ನೇ ಪಟ್ಟಿಯಲ್ಲಿ ನಾನು ಹೇಳಿದಂತಹ ಶಾಸಕರಿಗೆ ಅವಕಾಶ ಸಿಗುತ್ತಾ, ಅಥವಾ ಇವರನ್ನ ಹೊರತುಪಡಿಸಿ ಮತ್ತೆ ಬೇರೆಯವರಿಗೆ ಅವಕಾಶ ಸಿಗುತ್ತಾ, ಹೊಸಬರಿಗೆ ಏನಾದ್ರು ಮಣೆ ಹಾಕುತ್ತಾ ಹೈಕಮಾಂಡು, ಅಥವಾ DK ಶಿವಕುಮಾರ್ ಅವರು ಕೂಡ ಈಗ ಆ ಒಂದು ನಿಟ್ಟಿನಲ್ಲೇ ಈಗ ಕೆಲಸ ಮಾಡ್ತಿರುವಂಥದ್ದು. ಹೊಸಬರಿಗೆ ಚಾನ್ಸ್ ಕೊಡಬೇಕು, ಅವರು ಕಾರ್ಯಕರ್ತರಿಗೆ ಚಾನ್ಸ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸಭೆ ಸಮಾರಂಭದಲ್ಲೂ ಕೂಡ ಮಾತನಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಕಾರ್ಯಕರ್ತರಿಗೆ, ಅಂದ್ರೆ ಕಾರ್ಯಕರ್ತರ ಯಾರ್ಯಾರು ಅಂದ್ರೆ ಒಂದು ವೋಟಿಂಗ್ ಪರ್ಸೆಂಟೇಜ್ ಯಾರ್ಯಾರಿಗೆ ಜಾಸ್ತಿ ಇರುತ್ತಾ ಅವ್ರಿಗೇನಾದ್ರೂ ಮಣೆ ಹಾಕ್ತಾರ ಗೊತ್ತಿಲ್ಲ. ಸೊ ಇದು ಜೂನ್ 18ನೇ ತಾರೀಕು ಆದ ಮೇಲೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ನಾವು ಕಾಣಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.